ಭಕ್ತಿ ಬೇಕು, ವಿರಕ್ತಿ ಬೇಕು, ಭಕ್ತಿ ಬೇಕು, ವಿರಕ್ತಿ ಬೇಕು. ಏನು ಭಕ್ತಿ ಬೇಕು ಅಂತ ಹಾಡಾಡ್ಲಿಗತ್ತೀರಿ? ಅಲ್ಲ, ನೀವು ಮೊನ್ನೆನು ಹೇಳಿದ್ರಿ ನೀವು ಭಕ್ತಿಯಿಂದ ದೇವ್ರ ನಾಮಸ್ಮರಣೆ ಮಾಡ್ಬೇಕು, ಭಕ್ತಿಯಿಂದ ಕೃಷ್ಣನ್ ಕಥೆ ಕೇಳ್ಬೇಕು ಅಂತ ಹೇಳಿ. ಅಲ್ಲ, ಯಾಕೆ ಭಕ್ತಿಗೆ ಅಷ್ಟು ಇಂಪಾರ್ಟೆನ್ಸ್? ಏನು ಭಕ್ತಿ ಅಂದ್ರ? ಯಾಕೆ ಭಕ್ತಿಗೆ ಇಷ್ಟೊಂದು ಮಹತ್ವ ಅಂತಂದ್ರೆ, ಭಕ್ತಿನೇ ಮುಕ್ತಿಗೆ ರಾಜಮಾರ್ಗ ಇದ್ದಂತೆ. ಮನುಷ್ಯ ಜೀವನದಲ್ಲಿ ಗಳಿಸಬೇಕಾಗಿರೋದೇ ಭಕ್ತಿ. ಭಕ್ತಿ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ. ಈಗ ನಾವು ಸಾಕಷ್ಟು ಜ್ಞಾನ ಗಳಿಸಿರ್ಬೋದು, ನಾವು ಸಾಕಷ್ಟು ಜಪ ತಪ ಯಜ್ಞ ಹೋಮ ಯಾಗ ದಾನ ಮಾಡಿರ್ಬೋದು, ಆದ್ರೆ ನಮ್ಮಲ್ಲಿ ಭಕ್ತಿ ಇಲ್ಲ ಅಂತ ಆದ್ರೆ ಇದೆಲ್ಲಾ ವ್ಯರ್ಥ ಆಗ್ತದೆ. ಅದಕ್ಕೆ ಭಕ್ತಿಗೆ ಅಷ್ಟು ಮಹತ್ವ. ಖರೆ ಭಕ್ತಿ ಅಂದ್ರೆ ಏನು? ಸರಿ, ಭಕ್ತಿ ಅಂದ್ರೆ ಏನು? ಇವಾಗ ಭಕ್ತಿ ಬಗ್ಗೆ ನೀ ಏನ್ ತಿಳ್ಕೊಂಡಿದ್ದಿ? ಈಗ ನನ್ ಪ್ರಕಾರ ಏನಪ್ಪಾ ಅಂದ್ರ, ಈಗ ಮನೆಯೊಳಗ ಪೂಜೆ ಪುನಸ್ಕಾರ ಎಲ್ಲಾ ಮಾಡ್ತೀವಿ, ದೇವ್ರ ನಮಸ್ಕಾರ ಮಾಡ್ತೀವಿ, ಹಬ್ಬಗಳನ್ನ ಆಚರಿಸ್ತೀವಿ, ದೇವಸ್ಥಾನಕ್ ಹೋಗ್ತೀವಿ, ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಿವಿ, ಸೇವೆ ಮಾಡಿಸ್ತೀವಿ. ಸೊ ನನ್ ಪ್ರಕಾರ ಇದೆ ಭಕ್ತಿ. ಸರಿ, ನೀ ಹೇಳಿದ್ದು ಸರಿ, ಇದು ಒಂಥರ ಭಕ್ತಿನೇ, ಅದ್ರ ಏನ್ ಸಂಶಯ ಇಲ್ಲ. ಆದರೆ ಇಷ್ಟೇ ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಇನ್ನೂ ಶ್ರೇಷ್ಠವಾದಂತದ್ದು. ಹೌದಾ? ಸೊ ಏನಂಗಾರ ಭಕ್ತಿ ಅಂದ್ರೆ? ಸರಿ, ಭಕ್ತರಲ್ಲಿ ಅತಿ ಸರ್ವಶ್ರೇಷ್ಠ ಭಕ್ತರಾದಂತಹ ಭಗವದ್ಭಕ್ತರಲ್ಲಿ ಅಗ್ರಗಣ್ಯರಾದಂತಹ ವಾಯುದೇವರು ಮಧ್ವಾಚಾರ್ಯ ಬಂದು ನಮಗ್ ಭಕ್ತಿ ಬಗ್ಗೆ ತಿಳಿಸಿಕೊಡ್ತಾರೆ. ಅವರು ಭಕ್ತಿ ಬಗ್ಗೆ ಸ್ಪಷ್ಟವಾದ ಡೆಫಿನೇಷನ್ ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಅವರು ಭಕ್ತಿ ಅಂದ್ರೆ ನಾವು ಭಗವಂತನ ಮಹಾತ್ಮ್ಯ ಜ್ಞಾನವನ್ನು ಅರಿತು ತಿಳಿದು ದೃಢವಾದ ಮತ್ತು ಎಲ್ಲರಲ್ಲಿ ಏನು ಪ್ರೀತಿ ಮತ್ತೆ ಸ್ನೇಹ ಬೆಳೆಸ್ತೀವಿ, ಅದಕ್ಕಿಂತ ಹೆಚ್ಚು 100 ಪಟ್ಟು 200 ಪಟ್ಟು 1000 ಪಟ್ಟು ಅಧಿಕ ಪ್ರೀತಿ ಸ್ನೇಹವನ್ನು ಭಗವಂತನಲ್ಲಿ ಏನ್ ಮಾಡ್ತೀವಿ ಅದು ಭಕ್ತಿ ಅನಿಸ್ಕೊಳ್ತದೆ. ಇದು ಭಕ್ತಿಯ ಡೆಫಿನೇಷನ್. ಓಕೆ. ಅಲ್ಲ, ಆಕ್ಚುಲಿ ನಮಗ ದೇವ್ರು ಭಗವಂತ ಅಂದ್ರ ಭಯಾನೇ ಜಾಸ್ತಿ. ಖರೆ ನೀವೀಗ ಹೇಳಿಗತ್ತೀರಿ ಭಗವಂತನಲ್ಲಿ ಪ್ರೀತಿ ಮಾಡ್ಬೇಕು, ಸ್ನೇಹ ಮಾಡ್ಬೇಕು ಅಂತ ಹೇಳಿ. ಅದ್ ಹೆಂಗ ಸಾಧ್ಯ ಅದ? ಯಾಕೆ ಸಾಧ್ಯ ಇಲ್ಲ? ಹೆಂಗ ಯಾಕೆ ಸಾಧ್ಯ ಇಲ್ಲ? ಈಗ ಸಿಂಪಲ್ ಕ್ವಶನ್ ಕೇಳ್ತೀನಿ. ಒಂದು, ನಿನಗೆ ಯಾರೆಲ್ಲರೂ ಪ್ರೀತಿ ಬರ್ಬೇಕು ಅಥವಾ ಸ್ನೇಹ ಹುಟ್ಟಬೇಕಂದ್ರೆ ನೀ ಏನ್ ಮಾಡ್ತೀವಿ? ಫಸ್ಟ್ ನಾ ಅವ್ರನ್ನ ಪರಿಚಯ ಮಾಡ್ಕೋತೀನಿ, ಅವ್ರ ಬಗ್ಗೆ ತಿಳ್ಕೊತೀನಿ, ಅವ್ರದ್ದು ನೇಚರ್ ಹೆಂಗದ, ಅವ್ರ ಬಿಹೇವಿಯರ್ ಹೆಂಗದ, ಅವ್ರ ಕ್ಯಾರೆಕ್ಟರ್ ಹೆಂಗದ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾ ಅವ್ರ ಸಂಗತಿ ಫ್ರೆಂಡ್ಶಿಪ್ ಮಾಡ್ಕೋತೀನಿ. ಆಮೇಲೆ ಒಂದು ಪ್ರೀತಿ ಬೆಳೀತದ, ಒಂದು ಬಾಂಡಿಂಗ್ ಬೆಳೀತದ. ಹೌದಲ್ಲ? ಸೇಮ್ ಇದೇ ರೂಲ್ಸ್ ಇಲ್ಲಿಯೂ ಕೂಡ ಅಪ್ಲೈ ಆಗ್ತದೆ. ನಮಗೆ ಭಗವಂತನಲ್ಲಿ ಪ್ರೀತಿ ಸ್ನೇಹ ಬೆಳಿಬೇಕಂದ್ರೆ ನಾವು ಮೊದಲು ಭಗವಂತ ಯಾರು ಅಂತ ತಿಳ್ಕೋಬೇಕು, ಅವನ ಗುಣಗಳೇನು ಅಂತ ತಿಳ್ಕೋಬೇಕು, ಅವನ ಸೃಷ್ಟಿ ಸ್ಥಿತಿ ಲಯ ಹೆಂಗ್ ಮಾಡ್ತಾನೆ, ಭಗವದ್ಭಕ್ತರ ಪಾಲನೆ ಪೋಷಣೆ ಹೆಂಗ್ ಮಾಡ್ತಾನೆ, ಅದನ್ನೆಲ್ಲ ತಿಳ್ಕೋಬೇಕು. ಈ ಭಗವಂತನ ಗುಣಗಳನ್ನು ತಿಳ್ಕೊಂಡಾಗ ನಾವು ಹೆಚ್ಚು ಅವನ ಹತ್ರ ಹೋಗ್ತೀವಿ, ಪ್ರೀತಿ ಬೆಳೀತದೆ, ಸ್ನೇಹ ಬೆಳೀತದೆ, ಒಂದು ಬಾಂಡಿಂಗ್ ಬೆಳೀತದೆ. ಆವಾಗ ಅವನು ಈಶಾ, ನಾವು ದಾಸ್ ಅನ್ನೋ ಭಾವನೆ ಬರ್ತದೆ. ಇದು ಭಕ್ತಿ. ಖರೆ ನಾವು ಭಗವಂತನ ಗುಣಗಳ ಬಗ್ಗೆ ಹೆಂಗ್ ತಿಳ್ಕೊಳ್ಳೋದು? ಇದಕ್ಕೆ 3 ದಾರಿ ಇದೆ. ಫಸ್ಟ್ ಸ್ಟೆಪ್ ಶ್ರವಣದಿಂದ ಬರ್ತದ ಜ್ಞಾನ. ಭಗವಂತನ ಕಥೆಗಳನ್ನ ಕೇಳಬೇಕು. ಮೊನ್ನೆ ನೀವು ಹೇಳಿದ್ರಿ ಕೃಷ್ಣನ್ ಕಥೆ ಕೇಳ್ಬೇಕು ಅಂತ ಹೇಳಿ. ಕೇಳ್ತಾನೆ ಕೇಳ್ತಾನೆ ಇರ್ಬೇಕು, ಮತ್ತೆ ಕೇಳ್ಬೇಕು. ಅವಾಗ ಏನಾಗ್ತದೆ? ಅವನ ಜ್ಞಾನ ಹುಡ್ತದೆ. ಜ್ಞಾನದಿಂದ ಭಕ್ತಿಯ ಅಭಿವೃದ್ಧಿ ಆಗ್ತದೆ. ಓಕೆ. ಆಮೇಲೆ 3 ದಾರಿ ಅಂದ್ರಿ. 2ನೇ ದಾರಿ ಓದಿ ತಿಳ್ಕೋಬೇಕು. 3ನೇದ್ದು ಗುರುಗಳ ಹತ್ರ ಹೋಗಿ ಗುರುಮುಖೇನ ಶಾಸ್ತ್ರಾಧ್ಯಯನ ಮಾಡಿ, ಆಳವಾದ ಅಧ್ಯಯನ ಮಾಡಿ, ಇನ್ನು ಹೆಚ್ಚಿಗೆ ಜ್ಞಾನವನ್ನು ಪಡೆದು ಭಕ್ತಿಯನ್ನು ದೃಢಪಡಿಸಿಕೊಳ್ಬೇಕು. ಸೊ ಈಗ ಏನಪ್ಪಾ ಅಂದ್ರ, ಫಸ್ಟು ಕೃಷ್ಣನ್ ಕಥೆ ಕೇಳಬೇಕು. ಅವನ್ ಕಥೆ ಕೇಳಿ ಅವನ ಗುಣಗಳನ್ನ ಕೇಳಿದಾಗ ನಮಗ ಅವನಲ್ಲಿ ಒಂದು ಪ್ರೀತಿ ಸ್ನೇಹ ಭಕ್ತಿ ಹುಡ್ತದೆ. ಆ ಭಕ್ತಿನ ನಾವು ಇನ್ನೂ ದೃಢಪಡಿಸ್ಕೋಬೇಕು ಅಂದ್ರೆ ಕೃಷ್ಣನ್ ಕಥೆ ಕೇಳ್ತಾ ಇರ್ಬೇಕು. ಸೊ ಕೃಷ್ಣನ್ ಕಥೆ ಕೇಳೋಣ, ಭಕ್ತಿ ಹೆಚ್ಚಿಗೆ ಮಾಡೋಣ, ದೃಢಪಡಿಸ್ಕೊಳಕ್ ಮತ್ತೆ ಕೃಷ್ಣನ್ ಕಥೆ ಕೇಳೋಣ. ಹರೇ ನಮಃ.